ಬೆಳಗಾವಿಯ ಸುವರ್ಣಸೌಧದ ಅಧಿವೇಶನದಲ್ಲಿ ನಡೆದಂತಹ ಒಂದು ಘಟನೆ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನಸ್ಸಿಗೂ ಕೂಡ ಘಾಸಿಯನ್ನ ಮಾಡಿದೆ. ಆ ಕುಟುಂಬದಲ್ಲಿ ಸದ್ಯದ ಸ್ಥಿತಿಗತಿ ಏನಿದೆ ಈ ಎಲ್ಲ ಘಟನಾವಳಿ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತೇನೆ. ಸರ್, ಮೊನ್ನೆ ಘಟನೆ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಮೇಡಮ್ನವ್ರ ಜೊತೆಗೆ ಇಡೀ ಹೆಣ್ಣು ಮಕ್ಕಳಿಗೂ ಕೂಡ ಸಾಕಷ್ಟು ಬೇಸರ ತಂದಿರುವಂಥದ್ದು. ಒಬ್ಬ ಪುತ್ರಾಗಿ ಆ ಪರಿಸ್ಥಿತಿ ಯಾವ ರೀತಿಯಾಗಿ ಎದುರಿಸಿದ್ರಿ ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಿ ರಾಜ್ಯದ ಜನರಿಗೆ? ಮೊನ್ನೆ ನಡೆದಂಥ ಏನು ಸಂಗತಿ ಇದೆ, ಒಬ್ಬರು ಹಿರಿಯ ನಾಯಕರು BJPಯಲ್ಲಿದ್ದಂಥ 3-4 ಬಾರಿ ಶಾಸಕರಾದಂಥವ್ರು, ಸಚಿವರಾದಂಥವ್ರು ಈ ಥರ ಒಂದು ಪದಗಳನ್ನು ಅದು ಸದನದ ಸಭಾಂಗಣದಲ್ಲಿ ಉಪಯೋಗಿಸ್ತಾರಂದರೆ ಬಹಳ ಬೇಜಾರಾಗುವಂಥ ಸಂಗತಿ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಂಥ ಪ್ರತಿಯೊಂದು ಹೆಣ್ಣುಮಗಳಿಗೆ ಅಥವಾ ರಾಜ್ಯದ ಪ್ರತಿಯೊಂದು ಹೆಣ್ಣುಮಗಳಿಗೆ ಒಂದು ಅವಮಾನ CT ರವಿಯವರು ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದು ಕೇಳಿದ ತಕ್ಷಣ ನಿಮ್ಗೆ ಏನು ಅನಿಸ್ತಾರೆ ಆ ಮೂಮೆಂಟ್ ಅಲ್ಲಿ? ಒಬ್ಬ ಮಗ ಆಗಿ, ಯಾಕಂದ್ರೆ ಸಚಿವೆಯಾಗಿ ಎಲ್ಲರಿಗೂ ಗೊತ್ತಿರುವಂತದ್ದು, ನೀವು ಒಬ್ಬ ಮಗ ಆಗಿ. ನಾನಂತರೂ ನಮ್ಮ ತಾಯಿಗೆ ಒಬ್ಬನೇ ಮಗ. ಆ ಪದ ಯಾವತ್ತು ನಾನು ಕೇಳಿದ ತಕ್ಷಣನೇ ನನಗೆ ನಿಜವಾಗ್ಲೂ ಕೂಡ ನನಗೆ ಸಹಿಸ್ಕೊಳ್ಳೋಕೆ ಆಗಲಿಲ್ಲ. ಆದರೆ ನಾನು ಕೂಡ ಇವತ್ತು ಸಾರ್ವಜನಿಕರ ಜೀವನದಲ್ಲಿ ಇದ್ದಂಥ ಸಮಯದಲ್ಲಿ ಕಾನೂನನ್ನು ಯಾವತ್ತೂ ಕೂಡ ನಮ್ಮ ಕೈಯಲ್ಲಿ ನಾವು ತಗೋಬಾರ್ದು. ಕಾನೂನಿನ ಮುಖಾಂತರ ಇದಕ್ಕೆ ನಾವು ಉತ್ತರ ಕೊಡಬೇಕನ್ನೋ ಒಂದು ವಿಚಾರವನ್ನು ಕೂಡ ಮಾಡಿದೆ. ಆದರೆ ಎಷ್ಟೇ ಆದರೂ ಕೂಡ ನಾನು ಇವತ್ತೊಬ್ಬ ಮಗ, ನಾನು ಆ ತಾಯಿಯಿಂದ ಹುಟ್ಟಿ ಬಂದಂಥವನು. ನಾನು ನಿಮ್ಮನಿಗೂ ಕೇಳಲಿಕ್ಕೆ ಬಯಸ್ತೀನಿ, BJPಯ ಎಲ್ಲ ಮುಖಂಡರಿಗೂ ಕೇಳಲಿಕ್ಕೆ ಬಯಸ್ತೀನಿ, ತಮ್ಮಲ್ಲಿ ಇದ್ದಂಥ ಯಾರಾದರೂ ನಮ್ಮ ಅಕ್ಕ ತಂಗಿಯರಿಗೆ CT ರವಿ ಈ ಥರ ಪದ ಬಳಸಿದ್ದೇ ಆದರೆ ತಾವು ಅದಕ್ಕೆ ಏನು ಸಮರ್ಥನೆ ಮಾಡ್ತಿದ್ರ? ನನ್ನದೂ ಇವತ್ತು ನನ್ನ ಸ್ಥಾನದಲ್ಲೂ ಇದ್ದು ತಾವು ಒಂದು ಸರಿ ಯೋಚನೆ ಮಾಡಿ ನೋಡಿ. ಇವತ್ತು ನಮ್ಮ ತಾಯಿಯವರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸತತ 2 ಬಾರಿ ಆರಿಸಿ ಬಂದರು. ಹೋದ ಬಾರಿಕಿನ್ನ ಜಾಸ್ತಿ ಮತಗಳಿಂದ ಅಂತರದಿಂದ ಈ ಸರಿ ಬಂದರು. ಪ್ರತಿಯೊಂದು ಮನೆಯಲ್ಲಿ ಇವತ್ತು ನಮ್ಮ ತಾಯಿಯವ್ರನ್ನ ಮನೆ ಮಗಳ ಥರ ಇವತ್ತು ನೋಡ್ತಾರೆ. ಪ್ರತಿಯೊಬ್ಬರು ಕೂಡ ಅವ್ರನ್ನ ಇಷ್ಟಪಡ್ತಾರೆ. ಅದೇ ಥರ ಏನು ಒಂದು ಹೇಳಿಕೆ ಇದೆಯಲ್ಲ, ಇದರಿಂದ ಎಲ್ಲರೂ ಕೂಡ ಬಹಳ ಬೇಜಾರಾಗಿದೆ ಅಂತ ಹೇಳಿ